ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಮತ್ತು ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಈಗ ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಓಕೆ, ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮ ಪರಿಚಯ ಹೇಳ್ಕೊಳ್ಳಿ ಅಮ್ಮ. ವಿದ್ಯಾ ಷಣ್ಮುಖ, ಬೆಂಗಳೂರು, ಇಲ್ಲಿ ತಿಂಡ್ಲಿಂದ ಬಂದಿದ್ದೀವಿ. ಬೆಂಗಳೂರು ತಿಂಡ್ಲು. ಓಕೆ ಓಕೆ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಮ್ಮ? ನಾವು ಪೇಪರ್ ಅವಲಕ್ಕಿ ಮಾಡ್ತಾ ಇದ್ದೀವಿ, ಒಗ್ಗರಣೆ ಪೇಪರ್ ಅವಲಕ್ಕಿಯಿಂದ. ಪೇಪರ್ ಅವಲಕ್ಕಿನ ಉಪಯೋಗಿಸ್ಕೊಂಡು ಅವಲಕ್ಕಿ. ಓಕೆ, ಗೊಜ್ಜು ಅವಲಕ್ಕಿ ಮಾಡ್ತಾ ಇದ್ದೀರಾ. ಆದ್ರೆ ಗೊಜ್ಜು ಅವಲಕ್ಕಿ ಅಂದ್ರೆ ಯೂಶಲಿ ದಪ್ಪ ಅವಲಕ್ಕಿ ಮಾಡೋದು, ಆದ್ರೆ ನೀವದು ಪೇಪರ್ ಅವಲಕ್ಕಿ ಮಾಡ್ತಾ ಇದ್ದೀರಾ. ಓಕೆ ಓಕೆ, ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ? ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕ್ಯಾರೆಟ್, ಕರಿಬೇವು, ಲಿಂಬೆಹಣ್ಣು, ತೆಂಗಿನ ತುರಿ, ಓಕೆ, ಟೊಮೊಟೊ. ಇದು ನಾವು ಮನೆಯಲ್ಲಿ ಮಾಡಿರೋದು ಸಾಂಬಾರ್ ಪುಡಿ. ಓಕೆ, ಇದು ಅರಿಶಿನ ಪುಡಿ, ಇದು ಜೀರಿಗೆ, ಉಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಸಾಸಿವೆ. ಇದು ಅವ್ರವ್ರ ಆಪ್ಷನ್, ಸಕ್ಕರೆ ಬೇಕಾದ್ರೆ ಹಾಕೋಬಹುದು, ಬೇಡ. ಓಕೆ ಓಕೆ, ಅದು ನಾವು ಉಪಯೋಗಿಸ್ತೀವಿ. ಓಕೆ, ಕೆಲವ್ರಿಗೆ ಸಕ್ಕರೆ ಬೇಡ ಅನ್ನೋರ್ಗೆ ಬೇಡ, ಬೇಕು ಅನ್ನೋರಿಗೆ ಬೇಕು. ಸರಿ ಸರಿ, ಓಕೆ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ನಮಗೆ ಮೊದಲೇ ಒಗ್ಗರಣೆ ಮಾಡೋಕೆ ಒಂದು ಬಾಂಡ್ಲೆ. ಓಕೆ, ಒಲೆ ಹಚ್ಕೊಂಡ್ಬಿಡೋಣ ಅಲ್ಲ? ಉರಿಯಲ್ಲೇ ಬೇಯಿಸ್ಕೋಬಹುದು, ಮಾಡ್ಕೋಬಹುದು. ಎಣ್ಣೆ ಬೇಕಾ? ಇದಿವಾಗ ತಿಂಡಿಗೆ ಮಾಡುವಂತದ್ದ ವಿದ್ಯಾ ಅವರೇ? ತಿಂಡಿಗೂ ಮಾಡ್ಬೋದು, ಸಾಯಂಕಾಲಕ್ಕೂ ಮಾಡ್ಬೋದು, ಸಾಯಂಕಾಲ ಬೆಳಗ್ಗೆನೂ ಮಾಡ್ಕೋಬಹುದು, ಅವ್ರವ್ರಿಗೆ ಬೇಕಾದಂಗೆ. ಓಕೆ ಓಕೆ. ಅವಲಕ್ಕಿ ಅಂದ ತಕ್ಷಣ ಯೂಶಲಿ ನಮ್ಗನ್ಸೋದು ದಪ್ಪ ಅವಲಕ್ಕಿ ಅನ್ಸತ್ತೆ. ಆ ಕಡೆ ಸ್ವಲ್ಪ ಹುಬ್ಳಿ ಧಾರವಾಡ. ಓ, ನೀವೀಗ ಉತ್ತರ ಕರ್ನಾಟಕ ಶೈಲಿನ? ಓಕೆ. ಈಗ ಬೆಂಗಳೂರಲ್ಲಿ ಜಾಸ್ತಿ. ಬೆಂಗಳೂರು ತಿಂಗಳಲ್ಲಿ. ತಿಂಗಳು ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? 32 years. ಓಕೆ, ಆದ್ರೆ ಸ್ವಂತ ಊರು ಎಲ್ಲಿ ನಿಮ್ದು? ಹಾವೇರಿ. ಹಾವೇರಿ, ಓಕೆ. ನಮ್ಮ ಮನೆಯವ್ರದ್ದು ಬಂದ್ಬಿಟ್ಟು ಶಿವಮೊಗ್ಗ. ಹಾ ಹಾ ಹಾ, ತಾಯಿ ಮನೆ ಹಾವೇರಿ. ಸ್ವಲ್ಪ ಬಿಸಿ ಆಗ್ಲಿ ಅಲ್ಲ? ಅದು ಬೇಗ ಬೇಯೋದಿಲ್ವಲ್ಲ, ಅದಕ್ಕೆ ಫಸ್ಟ್ ಕಡಲೆ ಬೀಜ ಯಾವಾಗ್ಲೂ ಅದೊಂದು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಫಸ್ಟ್ ಅದು ಉರಿವ ಅಂದ್ರೆ ಬೇಗ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗತ್ತಲ್ಲ, ಅದಕ್ಕೆ ಫಸ್ಟ್ ಹಾಕೋದು. ಓಕೆ, ಹಾಕೊಳ್ತೀರಾ? ಮತ್ತೆ ಅವಲಕ್ಕಿ ಅಂದ್ರೆ ಯೂಶಲಿ ಬೇಗ ಮಾಡುವಂತ ಒಂದು ತಿಂಡಿ ಅಂತ. ಇದು ಒಗ್ಗರಣೆ ಮಾಡಿಟ್ಕೊಂಡು ಬೇಕಾದ್ರೆ ನೀವು ಯಾರ ಬರ್ತಾರೋ ಅಂದ್ರೆ ನಾವು ಮೊದಲೇ ಎಲ್ಲ ಮಾಡಿಟ್ಕೊಬಿಡ್ಬೋದು, ಅವ್ರು ಬಂದ ತಕ್ಷಣ ಮಾಡ್ಬೋದು. ನಮ್ಗೆ ಇವತ್ತೇನು ಪ್ರಿಪ್ರೇಷನ್ ಇಲ್ಲ ತಿಂಡಿಗೆ ಅಂದ್ರೆ ನಮಗೆ ಲಾಸ್ಟಿಗೆ ಒಂದೇ ಒಂದು ಏನದು ಆಪತ್ ಬಾಂಧವ ಅಂದ್ರೆ ಅವಲಕ್ಕಿ ಅಲ್ವಾ? ಅದನ್ನ ಇಟ್ಕೊಂಡ್ಬಿಟ್ರೆ ಈ ಬೇಗ ದಿಢೀರ್ ಅಂತ ಆಗ್ಬಿಡುತ್ತೆ. ಯಾರೋ ಬರ್ತಾರೋ ಅಂದ್ರೆ ಇದು ಒಗ್ಗರಣೆ ಮಾಡಿಟ್ಕೊಂಡು ಕುತ್ಕೊಂಡ್ಬಿಡ್ಬೋದು. ಕರೆಕ್ಟ್. ಅವ್ರು ಬಂದ ತಕ್ಷಣ ಕಲ್ಸಿ ಅವಲಕ್ಕಿ ಹೇಗಿದ್ರು ನಾವು ಇಟ್ಕೊಂಡಿರ್ತೀವಿ, ಮನೇಲಿ ಇದ್ದೇ ಇರುತ್ತೆ. ಕಡಲೆಬೇಳೆ ಏನ್ ಬೇಕಮ್ಮ? ಕಡಲೆಬೇಳೆ ಸ್ಪೂನ್ ಕೊಡ್ತೀನಿ. 2 ಸ್ಪೂನ್. ಓಕೆ. ಇದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳುವಂಥದ್ದು. ಇನ್ನೇನು ಬೇಕು? ಉದ್ದಿನ ಬೇಳೆ. ಓಕೆ. ಇದು ಸಾಸಿವೆ ಮತ್ತೆ ಜೀರಿಗೆ ಕೊಡ್ಲಾ? ನೀವು ಇದೆಲ್ಲ ಹಾಕುವಾಗ ನೀವು ಹೇಳಿದಾಗೆ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಿರುತ್ತೆ. ಬೇವಿನ. ಓಕೆ. ಸೊ ಇದಿಷ್ಟು ಒಗ್ಗರಣೆಗೆ ಬೇಕೇ ಆಗಿರುವಂತದ್ದಲ್ವಾ? ಈರುಳ್ಳಿ. ಓಕೆ. ಈರುಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹುರ್ಕೊಳ್ಬೇಕಾಗತ್ತಾ? ಕ್ಯಾರೆಟ್, ಟೊಮೊಟೊ. ಓಕೆ. ಕ್ಯಾರೆಟ್ ಇವಾಗ ಅದು ಆಪ್ಷನ್. ಯೂಶಲಿ ಅವಲಕ್ಕಿಗೆ ಕ್ಯಾರೆಟ್ ಹಾಕಲ್ಲ, ಆದ್ರೆ ಹಾಕಬಹುದು. ಹೌದೌದು, ಕರೆಕ್ಟ್. ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ, ಮತ್ತೆ
ನೀವು ಹೇಳಿದಾಗೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಏನದು ಎಣ್ಣೆಯಲ್ಲಿ ಫ್ರೈ ಬೇರೆ ಆಗುತ್ತೆ, ರುಚಿನೂ ಇರುತ್ತೆ, ಚೆನ್ನಾಗಿರುತ್ತೆ. ಅದು ನಮ್ಮ ಆಪ್ಷನ್. ಓಕೆ ಓಕೆ ಸರಿ. ಇದನ್ನು ಅಷ್ಟೇ ಬೇಕಾದರೂ ಉಪಯೋಗಿಸ್ತಾರೆ, ಬೇರೆ ಇಲ್ಲ. ಓಕೆ. ಅಲ್ಲ ಒಂದೊಂದ್ಸತಿ ಒಂದು ಡಿಫ್ರೆಂಟ್ ಆಗಿ ರುಚಿ ಬರುತ್ತೆ ನೀವು ಹೇಳ್ದಾಗೆ. ಈಗ ಅವಲಕ್ಕಿಗೆ ಟೊಮೆಟೊ ಹಾಕೋದ್ ನಾನು ನೋಡಿಲ್ಲ, ಆದ್ರೆ ಒಂದ್ ಸ್ವಲ್ಪ ಒಂದು ಬೇರೆ ರುಚಿ, ಒಂಚೂರು ಹುಳಿದು ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಸೇರುತ್ತಲ್ಲ. ಓಕೆ ಓಕೆ. ಮತ್ತೆ ಅವಲಕ್ಕಿಯಲ್ಲಿ ಬೇರೆ ಇನ್ನೇನ್ ಮಾಡ್ತೀರಮ್ಮ? ಅವಲಕ್ಕಿ ಇದನ್ನು ಒಣಗಿಸ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಗರಿ ಗರಿ ಅನ್ನ ಮಾಡ್ಬಿಟ್ಟು ಮತ್ತೆ ಅದನ್ನ ಹಂಗೆ ಪೇಪರ್ ಅವಲಕ್ಕಿ. ಪೇಪರ್ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ, ಸುಮಾರು ದಿನ ಇರುತ್ತೆ. ಓಕೆ ಓಕೆ. ಅದೇ ಡಬ್ಬದಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ಚೆನ್ನಾಗಿ ತಿನ್ಬೋದು ಅಂತ. ಇದು ಸ್ವಲ್ಪ ಸಾಂಬಾರು ತಗೊಂಬಿಡಿ ಸ್ವಲ್ಪ. ಓಕೆ. ಟೇಸ್ಟಿಗೆ ಆಯ್ತಾ ಇನ್ನು? ಅರ್ಶಿನ. ಒಂದ್ಸತಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಎಲ್ಲ ಒಗ್ಗರಣೆ ಮಾಡೋದು ಹಾಕ್ತಾ ಹೋಗೋದು. ಓಕೆ ಓಕೆ. ಆಯ್ತಾ ಇನ್ನು? ಲಾಸ್ಟ್ ಇದು ತೆಂಗಿನ ತುರಿ, ಇದು ಕೊತ್ತಂಬರಿ ಸೊಪ್ಪು, ಅದೊಂದ್ ಸ್ವಲ್ಪ ಇಲ್ಲ ಅವಲಕ್ಕಿ ಮಾಡಿ ಆದ್ಮೇಲೆ ಲಾಸ್ಟ್ ಮೇಲೆ. ಓಕೆ ಓಕೆ. ಅದೊಂಚೂರು ಬೇಯ್ಬೇಕಲ್ವಾ? ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಫ್ರೈ ಆಗ್ಬೇಕು. ಓಕೆ ಓಕೆ. ಈಗ ರೆಡಿ ಇದೆ ಒಗ್ಗರಣೆ, ಗೊಜ್ಜು ರೆಡಿ ಇದೆ. ಗೊಜ್ಜು ರೆಡಿ ಇದೆ, ಗ್ಯಾಸ್ ಆಫ್. ಓಕೆ, ಮಾಡ್ಕೊಂಬಿಡಿ. ಈಗೇನ್ ಮಾಡೋದು? ಈಗ ಒಂದು ಬೌಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ಹಾಕೊಂಬಿಡಿ. ಸೊ ಅವಲಕ್ಕಿ ಹೇಗಿರುತ್ತೋ ಹಾಗೆ ಡ್ರೈ ಅಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಕ್ಲೀನ್ ಮಾಡಿ. ಸರಿ ಸರಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಸಡನ್ ಆಗಿ ಮಾಡ್ಬಿಡ್ಬೋದು. ಈಗ ಈ ಪೇಪರ್ ಅವಲಕ್ಕಿ ಬದಲು ನಾವು ರೆಗ್ಯುಲರ್ ಅವಲಕ್ಕಿನೂ ಹಾಕೋಬಹುದಾ? 2-3 ಈಗ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಅವಲಕ್ಕಿ ಸಿಗುತ್ತೆ. ಯಾವ್ದಾದ್ರು ನಿಮ್ಮ ಇಷ್ಟ. ನಮ್ ಕಡೆ ಎಲ್ಲ ಜಾಸ್ತಿ ಇದೆ ಪೇಪರ್ ಅವಲಕ್ಕಿ ಜಾಸ್ತಿನಾ? ಈಗ ದಪ್ಪ ಅವಲಕ್ಕಿ ಉಪಯೋಗಿಸೋದಿಲ್ಲ. ಇದಕ್ಕೆ ನಮ್ ನೀರಲ್ಲಿ ನೆನೆಸಿಡಬಾರ್ದು. ನೆನ್ಸಿದ್ರೆ ಸಾಫ್ಟ್ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ನೀರ್ ಹಾಕಿ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ಎಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ. ಈಗ ದಪ್ಪ ಅವಲಕ್ಕಿ ತಗೊಂಡ್ಬಿಟ್ರೆ ಅದನ್ನ ನೆನ್ಸ್ಬೇಕಾಗತ್ತಲ್ವಾ? ದಪ್ಪ ತಗೊಂಡು ಅದು ನಾವು ಅರ್ಧ ಗಂಟೆ 1/4 ಗಂಟೆ ಅಲ್ವಾ? ಇದಾದ್ರೆ ಬೇಡ, ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಚೂರು ಒಂಚೂರು. ಇವಾಗ ಅವಲಕ್ಕಿ ತಗೊಂಡು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸರಿ ಸರಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಿಂಬೆ. ಮತ್ತೆ ವಿದ್ಯಾ ಅವರೇ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾವು 4 ಜನ, ಮನೆಯವರು, ಮಗ, ಸೊಸೆ. ಹೌದಾ? ಓಕೆ ಓಕೆ. ಏನ್ ಮಾಡ್ತಾ ಇದಾರೆ ಮಗ ಸೊಸೆ? ಅಂದ್ರೆ ಕೆಲ್ಸಕ್ಕೆ ಏನಾದ್ರು ಹೋಗ್ತಾ ಇದಾರಾ? ಸೊಸೆ ಹೋಗಲ್ಲ, MBA ಮಾಡಿದ್ದಾರೆ. 6 months ಆಯ್ತು. ಮದ್ವೆ ರೀಸೆಂಟ್ ಆಗಿ. ಮಗ ಎಲ್ಲಿ ಜಾಬ್ ಅಲ್ಲಿ ಇದಾರಾ? ಓಕೆ. ಸ್ವಲ್ಪ ಸಕ್ಕರೆ ಆಪ್ಷನ್ ಇದು, ಬೇಕಾದ್ರೆ ಹಾಕೋಬಹುದು, ಬೇಡ ಸರಿ ಸರಿ. ಓಕೆ. ಅವ್ರವ್ರ ಇಷ್ಟ. ಒಬ್ರು ಸಕ್ಕರೆ ತಿನ್ನೋರು ಹಾಕೊಂತಾರೆ, ಸ್ವೀಟ್ ಬೇಕು ಅನ್ನೋರು, ಬೇಡ ಅನ್ನೋದು ಇಲ್ಲ. ಬೆಲ್ಲನೂ ಹಾಕೊಳ್ಬಹುದು ಅನ್ಸುತ್ತಲ್ವಾ? ಬೆಲ್ಲ ಚೆನ್ನಾಗಿರಲ್ವಾ? ಚೆನ್ನಾಗಿದೆ. ಅಲ್ಲ ಒಂದೊಂದ್ಸತಿ ಅನಿವಾರ್ಯತೆ, ಏನೋ ಸಕ್ಕರೆ ತಿನ್ನಲ್ಲ ಅಂದವ್ರು ಒಂಚೂರು ಹಾಕೊಳ್ಬಹುದು ಅಂತ. ಬೇಡಾದ್ರೆ ಇಲ್ಲ, ಅದಕ್ಕೇನ್ ಬೇಕಂದ್ರೆ ಇದಕ್ಕೆ 1 ಸ್ಪೂನ್ ಬೇಕು ತೆಗಿಯೋದಕ್ಕ. ಮತ್ತೆ ತಿಂಡಿಗಳೆಲ್ಲ ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ? ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ. ಓಕೆ. ಎಲ್ಲ ಸೌತ್ ಉತ್ತರ ಕರ್ನಾಟಕ ಶೈಲಿನೇ ಜಾಸ್ತಿನಾ? ನಿಮ್ಮ ಹಾವೇರಿ ಕಡೆನಾ? ಅಲ್ಲಿದೆ, ಅಲ್ಲೆಲ್ಲ ರೊಟ್ಟಿ ಮಾಡೋದಾ? ರೊಟ್ಟಿ, ಜೋಳದ ರೊಟ್ಟಿ, ಬದ್ನೆಕಾಯಿ ಪಲ್ಯ, ಸ್ವಲ್ಪ ರೈಸ್ ಐಟಮ್ ಎಲ್ಲ ನಮ್ಮ ಮನೇಲಿ ಕಡಿಮೆ. ಬೆಳಗ್ಗೆ ಎದ್ದು ರೊಟ್ಟಿಗಳು ಜಾಸ್ತಿ. ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ. ಇದೇನ್ ಮಾಡ್ತೀರಾ ರೊಟ್ಟಿಗಳಿಗೆ? ಏನ್ ಮಾಡ್ತೀರಾ? ಚಟ್ನಿ ಪುಡಿ ಆ ತರನ? ಯಾವಾಗ್ಲೂ ಕಾಯಂ ಇರುತ್ತೆ. ಪಲ್ಯಗಳು ಮಾಡುತ್ತೇವೆ, ಬದ್ನೆಕಾಯಿ, ಹೀರೆಕಾಯಿ, ಯಾವ್ದಿರುತ್ತೆ. ಎಣ್ಗಾಯಿ ಎಲ್ಲ ಮಾಡ್ತೀರಾ ಬದ್ನೆಕಾಯ್ದು? ಬದ್ನೆಕಾಯಿ. ಓಕೆ. ಆಕ್ಚುಲಿ ಮನೇಲಿ ನಾವೆಲ್ಲ ಮಾಡೋದು, ಅಂಗಡಿಯಿಂದ ಏನು ಜಾಸ್ತಿ ತರದೇ ಇಲ್ಲ. ಓಕೆ, ತುಂಬಾ ಒಳ್ಳೇದು ಬಿಡಿ. ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಯಾವಾಗ್ಲೂ 1 ತಿಂಗಳು 2 ತಿಂಗಳು ಮಾಡಿರೋದನ್ನ ಈಗ ಮಾಡ್ಕೊಂಡು ನಾವು ತಿನ್ನೋದು. ಅದ್ರಲ್ಲಿ ಪೌಷ್ಟಿಕತೆನೇ ಕಡಿಮೆ ಆಗಿರುತ್ತೆ. ಅಥವಾ ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡು ತಿನ್ನೋದು, ಅದೆಲ್ಲಕ್ಕಿಂತ ಫ್ರೆಶ್ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ನೋದೇ ಒಳ್ಳೇದು. ಓಕೆ. ಇದು ನೀರು
ಬೇಗ ಆಗೋಗುತ್ತೆ. ಹೌದೌದು, ಯಾರೋ ಬರ್ತಾರೋ ಅಂದ್ರೆ ನಾವು ಅವ್ರ ಜೊತೆ ಮಾತಾಡ್ಕೊಳೋಣ ಅಂದ್ರೆ ಒಗ್ಗರಣೆ ಮಾಡಿ ಇಟ್ಕೊಂಡು ಕುತ್ಕೋಬಹುದು. ಕರೆಕ್ಟ್. ಮತ್ತೆ ಈಗ ಕೆಲ್ಸಕ್ಕೆಲ್ಲ ಹೋಗೋರಿಗೆ ಇದೆಲ್ಲ ತುಂಬಾ ಉಪಯೋಗ ಆಗತ್ತೆ. ಜಾಸ್ತಿ ಟೈಮ್ ಇರಲ್ಲ, ಸಾಯಂಕಾಲ ಲೇಟ್ ಬಂದಿರ್ತಾರೆ, ನೆಕ್ಸ್ಟ್ ಡೇಗೆ ಪ್ಲಾನ್ ಮಾಡಿ ಹಿಟ್ಟು ಅರಿಯೋದಕ್ಕೆ ಟೈಮ್ ಇರಲ್ಲ, ಅವಾಗೆಲ್ಲ ಇಟ್ಕೊಬಿಡ್ಬೋದು. ಅವಲಕ್ಕಿ ಮಾಡೋದೆಲ್ಲ ಒಗ್ಗರಣೆ ಮಾಡಿ ಇಟ್ಕೊಬಿಟ್ರೆ ಸಡನ್ ಕಲಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು. ಹೌದು. ಅದು ತುಂಬಾ ಕಲಿಸಿಟ್ರೆ ಚೆನ್ನಾಗಿರಲ್ಲ. ಹಾಗೆ ಕಲಿಸ್ಕೊಂಡು ಆವಾಗ್ಲೇ ತಿಂದ್ರೆ ಚೆನ್ನಾಗಿ. ಹೌದು. ಮುಗಿತಾ? ಇನ್ನು ಟೇಸ್ಟ್ ಮಾಡ್ಬಿಡ್ಬೋದಾ? ಕೊತ್ತಂಬರಿ ಸೊಪ್ಪು ಅದೊಂದು ಹಾಕೊಳ್ಳೋದು. ಮತ್ತೆ ತೆಂಗಿನಕಾಯಿ ಅದೆರಡು ಲಾಸ್ಟಿಗೆ ಇಟ್ಕೊಂಡ್ಬಿಡೋದು. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೇಲಿ? ಸ್ವೀಟ್ಸ್ ಎಲ್ಲ ಮಾಡ್ತೀವಿ. ನೀನ್ ಮಾಡ್ತೀರಾ ಎಲ್ಲ? ಯಾರು ತಿನ್ನಲ್ವಾ ಮಾಡಿದ್ರೆ? ತಿಂತಾರೆ, ಅಷ್ಟು ಇದನ್ನ ಮಾಡಿ ತಿನ್ನಲ್ಲ, ಇಷ್ಟಪಡಲ್ಲ. ತಿಂತಾರೆ, ಯಾವ್ದು ತಿನ್ನಲ್ಲ ಅಂತ ಇಲ್ಲ. ನೀವೇ ಅಡ್ಗೆ ಮಾಡೋದು ನೀವೆಲ್ಲ ಮನೇಲಿ? ಸ್ವೀಟ್ಸ್ ಅಂದ್ರೆ ಏನು? ಉಂಡೆಗಳೆಲ್ಲ ಮೋಸ್ಟ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಉಂಡೆ ಮಾಡ್ತೀವಿ, ಒಬ್ಬಟ್ಟು, ಹೋಳಿಗೆ ಮಾಡ್ತೀವಿ. ಹೋಳಿಗೆ ಅಂತೂ ಕೇಳೋದೇ ಬೇಡ ಬಿಡಿ. ಒಬ್ಬಟ್ಟಂತೂ ಉತ್ತರ ಕರ್ನಾಟಕ ಅಂದ್ರೆ ಒಬ್ಬಟ್ಟು ಗೊತ್ತಿರ್ಲೇಬೇಕು ಅನ್ನುವಾಗೆ. ಓಕೆ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಬೀಳಲೇಬೇಕು ಯಾವುದಕ್ಕಾದ್ರೂ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕೊಂಡ್ರೆ ಆಯ್ತು ಸ್ವಲ್ಪ ಚೆನ್ನಾಗಿರೋ. ನಿಮ್ಮ ಪೇಪರ್ ಅವಲಕ್ಕಿಯಿಂದ. ಓಕೆ, ಪೇಪರ್ ಅವಲಕ್ಕಿಯ ಗೊಜ್ಜು ಅವಲಕ್ಕಿ. ಓಕೆ, ರೆಡಿ ಇದೆ. ಓಕೆ, ಒಂಥರ ದಿಢೀರ್ ಅಂತ ನೀವು ಹೇಳ್ದಂಗೆ ಆಗೇ ಬಿಡ್ತು. ಬೇರೆ ತರಕಾರಿನೂ ಏನಾದ್ರೂ ಹಾಕೊಳ್ಬೋದಾ ಸ್ವಲ್ಪ? ಬೇಕಂದ್ರೆ ಬೇರೆ ಹಾಕಿದ್ರೆ ಅದು ಅಷ್ಟು ಇಷ್ಟ ಆಗಲ್ಲ. ಕ್ಯಾರೆಟ್ ಅಂದ್ರೆ ಯೂಶಲಿ ನಾವು ಉಪಯೋಗಿಸ್ತಾ ಇರೋದು ಅದನ್ನ. ಓಕೆ, ಸಾಕು ಬಿಡಿ. ಪೇಪರ್ ಅವಲಕ್ಕಿಯಿಂದ ಗೊಜ್ಜು ಅವಲಕ್ಕಿ ರೆಡಿ. ಓಕೆ, ಟೇಸ್ಟ್ ಮಾಡಿ. ಓಕೆ, ಖಂಡಿತವಾಗಿ ಹೇಳ್ತೀನಿ. ಒಂಥರ ಏನೋದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಅವಲಕ್ಕಿ ಅನ್ನುವ ಒಂದು ಕಾನ್ಸೆಪ್ಟ್ ಇತ್ತು ನನಗೆ, ಬೇರೆ ತರ ಕಾಣುತ್ತೆ ಅಂತ. ಆದ್ರೆ ಇದರಲ್ಲಿ ಕ್ಯಾರೆಟ್ ಕಾಣ್ತಾ ಇದೆ, ಕಲರ್ಫುಲ್ ಆಗಿದೆ, ತೆಂಗಿನಕಾಯಿ ಎಲ್ಲ ತರ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ, ಮಿಕ್ಸ್ ಆಗಿ ಕಾಣ್ತಾ ಇದೆ. ಹೌದು. ಓಕೆ, ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಮ್ಮ. ಸ್ವಲ್ಪ ಏನದು ನಿಂಬೆಹಣ್ಣಿದು ಹುಳಿ, ಈರುಳ್ಳಿದೊಂದು ರುಚಿ, ಮತ್ತು ಕ್ಯಾರೆಟ್ ಇದು ಸ್ವಲ್ಪ ಸಿಹಿ, ಎಲ್ಲ ಒಂದು ಮಿಶ್ರಣ. ಒಂದು ದಿಢೀರ್ ಅಂತ ಇಂಥದ್ದೊಂದು ರೆಸಿಪಿ, ಒಂದು 10 ರೆಸಿಪಿ ಕಲ್ತ್ಕೊಂಡ್ಬಿಟ್ರೆ ಲೈಫೇ ಈಸಿ ಅಂತ ಹೇಳ್ಬಿಡ್ಬೋದು. ಆ ಥರ ಒಂದು ತುಂಬ ರುಚಿಯಾದ ಗೊಜ್ಜು ಅವಲಕ್ಕಿ ಮಾಡಿಕೊಟ್ಟಿದ್ದೀರಾ ಪೇಪರ್ ಅವಲಕ್ಕಿಯಿಂದ. ಇನ್ನೊಂದೇನೋ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ? ತೆಂಗಿನಕಾಯಿಯ ಬಿಸ್ಕೆಟ್ ಮಾಡ್ತೀರಾ. ವಿದ್ಯಾ ಅವರೇ, ಈಗ ಒಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಿಸ್ಕೆಟ್ ಮಾಡ್ತಿದ್ದೀರಾ? ತೆಂಗಿನಕಾಯಿಯ ಬಿಸ್ಕೆಟ್. ಓಕೆ, ಒಂಥರ ಸ್ಪೆಷಲ್ ಆಗಿ ಬಿಸ್ಕೆಟ್ ಎಲ್ಲ ಮಾಮೂಲಿ ಕೇಳಿದೀವಿ, ಇದ್ಯಾವುದೋ ಸ್ಪೆಷಲ್ ಬಿಸ್ಕೆಟ್. ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ತೆಂಗಿನಕಾಯಿ ತುರಿದಿರೋದು, ಹಸಿ ತೆಂಗಿನಕಾಯಿ, ಮೈದಾ, ಸಕ್ಕರೆ, ಏಲಕ್ಕಿ ಪುಡಿ ಮತ್ತೆ ಗೋಡಂಬಿ. ಓಕೆ, ಇಷ್ಟೇ, ಮತ್ತೇನು ಬೇಡ? ಏನು ಬೇಡ. ಓಕೆ, ಹಾಗಾದ್ರೆ ಶುರು ಮಾಡ್ಕೊಂಡ್ಬಿಡೋಣಲ್ಲ? ಓಕೆ, ಎಷ್ಟೊತ್ತು ಬೇಕಾಗುತ್ತೆ ಇದು ಮಾಡೋದಕ್ಕೆ? ಒಂದು 10 ಮಿನಿಟ್ಸ್. ಹಾಗಾದ್ರೆ ಶುರು ಮಾಡೋಣಲ್ಲ? ಫಸ್ಟ್ ಬೌಲ್ ಬೇಕು. ಓಕೆ, ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕೋಬಿಡ್ಬೇಕು. ಸರಿ. ಸ್ಪೂನ್. ಸೊ ಒಂದು ಬೌಲ್ ತೆಂಗಿನಕಾಯಿಗೆ ಒಂದು 5-6 ಇದು ಆದ್ರೆ ಸ್ಪೂನು ಸಕ್ಕರೆ ಆದ್ರೆ ಓಕೆ. 4-5 ಅವ್ರವ್ರ ಇಷ್ಟ. ಸಕ್ಕರೆ ಎಷ್ಟು ಬೇಕು? ಒಂದು ಅರ್ಧ ಬೌಲ್ ಅಂತ ಹೇಳ್ಬೋದು. ಒಂದು ಬೌಲಿಗೆ ಒಂದು ಅರ್ಧ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ. ಅದನ್ನ ಸಕ್ಕರೆ ಇದು ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ 1 ಮಿನಿಟ್ಸ್ ಇಡ್ಬೇಕು. ಅಂದ್ರೆ ಸಕ್ಕರೆ ಕರಗ್ಬೇಕು. ಸಕ್ಕರೆ ಕರಗ್ಬೇಕು. ಓಕೆ, ತೆಂಗಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ. ಓಕೆ, ಆಮೇಲೆ ಮೈದಾ ಹಿಟ್ಟು ಮತ್ತೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಬಿಟ್ಟು ಮುಗೀತು. ಇದಿವಾಗ ಎಣ್ಣೆ ಬೇಕು ಅಂತ ಹೇಳಿದ್ರಿ, ಅಂದ್ರೆ ಡೀಪ್ ಫ್ರೈ ಮಾಡೋದಾ? ಡೀಪ್ ಫ್ರೈ. ಬಿಸ್ಕೆಟ್ ಅಂತ ಹೇಳಿದ್ರೆ ಎಣ್ಣೆಲಿ ಕರಿಯೋ ಬಿಸ್ಕೆಟ್ ಇದು. ನಾನು ಹೇಳಿದಾಗೆ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಇದು ಒಂಥರ ಸ್ಪೆಷಲ್ ಬಿಸ್ಕೆಟ್ ಹೇಳಿದ್ರೆ ಯೂಶಲಿ ಬೇಕ್ ಮಾಡ್ತಾರೆ ಅಥವಾ ಮನೆಯಲ್ಲಿ
ಬೇರೆ ರೀತಿಯಿಂದ ಮಾಡ್ತಾರಲ್ಲ. ಇದೊಂಥರ ಕರಿದು ತಿನ್ನುವ ಬಿಸ್ಕೆಟ್. ಬಿಸ್ಕೆಟ್ ಓಕೆ ಓಕೆ. ವಿದ್ಯಾ ಅವರೇ, ಸಕ್ಕರೆ ಕರಗಿದ್ಯಾ? ಕರಿಗಿದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೋದು ನಾವು. ಇನ್ನೇನ್ ಮಾಡೋದು? ಇವಾಗ ಮೈದಾ ಬೇಕು. ಮೈದಾ ಹಿಟ್ಟ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಆಗ ಇದು ಮಾಡೋಷ್ಟೊತ್ತಿಗೆ, ಹಿಟ್ಟು ರೆಡಿ ಮಾಡೋಷ್ಟೊತ್ತಿಗೆ ಎಣ್ಣೆ ಕಾದ್ರೆ ಇಮಿಡಿಯೇಟ್ ಮಾಡ್ಬೋದಲ್ಲ? ಓಕೆ. ಸ್ವಲ್ಪ ಬಿಸಿ ಆಗ್ತಾ ಇರಲಿ. ಸೊ ಈಗ ಮೈದಾ ಹಿಟ್ಟು. ಓಕೆ, ತಗೊಳ್ಳಿ ಸ್ಪೂನ್. ಮೈದಾ ಒಂದು ಬೌಲು ಹಾಕ್ತೀರಾ? ಇಲ್ಲ ಇಲ್ಲ, ನೋಡ್ಕೊಂತೀನಿ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಸರಿ ಸರಿ. ಸುಮ್ಮನೆ ಫಸ್ಟ್ 4 ಸ್ಪೂನ್ ಹಾಕಿದೆ, ನೋಡ್ಕೊಂತೀನಿ. ಓಕೆ, ಸರಿ. ಏಲಕ್ಕಿ ಎಷ್ಟು? ಒಂದು ಸ್ವಲ್ಪ ಪರಿಮಳಕ್ಕೆ. ಗೋಡಂಬಿ, ಬಾದಾಮ್, ದ್ರಾಕ್ಷಿ ಯಾವ್ದು ಬೇಕಾದ್ರೂ ಹಾಕ್ಬೋದಲ್ಲ? ಸರಿ. ಇದನ್ನೇ ಇದರಲ್ಲೇ ಇವಾಗ ಸಕ್ಕರೆ ಹಾಕಿರ್ತೀವಲ್ವಾ, ಅದು ಕರಗಿರುತ್ತೆ, ಸ್ವಲ್ಪ ನೀರ್ ಬಿಟ್ಟಿರುತ್ತಲ್ವಾ, ಅದಕ್ಕೆ ಈ ತರ. ಈಗ ನೀವ್ ಹೇಳ್ದಾಗ ಏನೂ ಹಾಕ್ಲಿಲ್ಲ, ಆದ್ರೂ ಒಂಥರ ಏನದು ಅಂಟಂಟಾಗಿದೆ. ಅದಕ್ಕೆ ನೀವು 2 ನಿಮಿಷ ಬಿಡ್ಬೇಕು ಅಂತ ಹೇಳಿದ್ದು. ಮೈದಾ ಬೇಕು ಸ್ವಲ್ಪ. ಹಾಕ್ಲಾ? ಎಷ್ಟು ಹಾಕ್ಲಿ? 2 ಸ್ಪೂನ್ ಹಾಕ್ಲಾ? ಓಕೆ. ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂತ ಹಿಟ್ಟು ಆಡ್ ಮಾಡ್ತಾ ಹೋಗುವಂತದ್ದು. ಸ್ವಲ್ಪ ಸ್ವಲ್ಪ ಗಟ್ಟಿ ಮಾಡ್ಬೇಕಾಗತ್ತಾ? ಹಾಕ್ಲಾ? ಸರಿ ಸರಿ. ಇಷ್ಟು ಬೇಕಾಗತ್ತಾ? ನೀರು ಹಾಕ್ಬೇಕು. ನೀರು ಬಂದ್ರೆ, ಅಂದ್ರೆ ನೀರಾದ್ರೆ ನಿಮ್ಗೆ ಬಿಸ್ಕೆಟ್ ತರ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹೌದಾ? ಫ್ರೈ ಮಾಡಕ್ ಬರಲ್ಲ, ಅದಕ್ಕೆ ನೋಡ್ಕೋಬೇಕು. ಅದು ಎಷ್ಟಾಗುತ್ತೆ ಹಿಂಗೆ ಚೆನ್ನಾಗಿ ಕಲಿಸ್ಬಿಟ್ಟು. ಈಗ ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಬರ್ಫಿ ಏನೇನೋ ಕೇಳಿದೀವಿ. ಕೊಬ್ಬರಿ ಅಂದ್ರೆ ತೆಂಗಿನಕಾಯಲ್ಲಿ. ಇದು ಏನದು ತೆಂಗಿನಕಾಯಿದು ಬಿಸ್ಕೆಟ್ ಕೇಳ್ತಾ ಇರೋದೇ ಫಸ್ಟ್ ಟೈಮ್. ಇದು ನೋಡಿ ತಿನ್ನೋಡಿ ಗೊತ್ತಾಗುತ್ತೆ ಹೇಗ್ ಮಾಡ್ತೀರಾ ಅಂತ. ಓಕೆ, ಸರಿ ಸರಿ. ಇದು ಎಲ್ಲಿಂದ? ನಿಮ್ ಊರ್ ಕಡೆಯಿಂದ ಮಾಡಿದಾರ? ಯಾರು ಕಲ್ಸಿದ್ದು ನಿಮ್ಗೆ? ಫ್ರೆಂಡ್ ಹೇಳಿದ್ರು ಚೆನ್ನಾಗಿದೆ ಮಾಡಿ ಅಂತ. ಮನೇಲಿ ಮಾಡಿ ನೋಡಿದ್ವಿ, ಚೆನ್ನಾಗಾಯ್ತಲ್ಲ. ಮನೇಲೆಲ್ಲ ಇಷ್ಟಪಟ್ರು. ನೋಡೋಣ ಒಂದ್ಸಲ ಮಾಡಿ ನೋಡೋಣ. ಇದೇ ಈ ತರ ಬರುತ್ತೆ. ಓಕೆ, ಒಂಥರ ನಾವು ಚಪಾತಿ ಪೂರಿ ಹಿಟ್ಟು ತರ ಮಾಡ್ಕೋಬೇಕು ನೀಟಾಗಿ. ಓಕೆ, ಬಂದ್ಬಿಡುತ್ತೆ. ಸರಿ ಸರಿ. ನೀಟಾಗಿ ಹದವಾಗಿ ಇರ್ಬೇಕಲ್ವಾ? ನೀರು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಇಲ್ಲ ನಾವು ಅಲ್ಲ, ಅದು ಬಿಡುವಾಗ ಒಂದ್ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಅದು ನೋಡ್ತಾ ನಾವು ಆಡ್ ಮಾಡ್ತಾ ಹೋಗುವಂಥದ್ದು. ಚೆನ್ನಾಗಿ ಬಂತು. ಓಕೆ. ಇನ್ನು ನಾವು ಬಿಸ್ಕೆಟ್ ತರ ಮಾಡೋದಾ? ಓಕೆ. ಎಣ್ಣೆ ಬೇಕಾದ್ರೆ ಫ್ಲೇಮ್ ಜಾಸ್ತಿ ಮಾಡಬೇಕಾ? ಬೇಡ, ಕಡಿಮೆ ಉರಿಯಲ್ಲೇ ಮಾಡ್ತೀರಾ? ಓಕೆ ಓಕೆ, ಸರಿ. ಈ ತರ ಮಾಡೋದು. ಓಕೆ. ಮತ್ತೆ ಏನ್ ಮಾಡ್ತೀರಾ ನೀವು ಫ್ರೀ ಟೈಮಲ್ಲೆಲ್ಲ? ಫ್ರೀ ಟೈಮಲ್ಲಿ ಪೇಪರ್ ಓದೋದು, ಟಿವಿ ನೋಡೋದು. ಮನೇಲೆಲ್ಲ ನಮ್ ಸಾರಿ, ನಮ್ ಬ್ಲೌಸ್ ಎಲ್ಲ ನಾನೇ ರೆಡಿ ಮಾಡ್ಕೊಂಡು. ಹೌದಾ? ಟೈಲರಿಂಗ್ ಎಲ್ಲ ಕಲ್ತಿದ್ದೀರಾ? ಸಾರಿ ಕುಚ್ಚಾಕೋಣದು, ನಮ್ ಕೆಲಸ ನಾವು ಮಾಡ್ಕೊಳೋದು. ಓಕೆ ಓಕೆ. ಬೆಳಗ್ಗೆ 1/2 ಅವರ್ ಯೋಗ ಮಾಡೋದು. ಓ, ಯೋಗ ಮಾಡ್ತೀರಾ? ಕಲ್ತಿದ್ದೀರಾ ಯೋಗ? ಪ್ರತಿ ದಿನ ಎಷ್ಟು ಹೊತ್ತು ಮಾಡ್ತೀರಾ? 1/2 ಅವರ್. ಓಕೆ ಓಕೆ. ಸೂರ್ಯ ನಮಸ್ಕಾರ ಅದು. ಹಾ. ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. 1 ಅವರ್ ವಾಕಿಂಗ್ ಮಾಡೋದು. ಆರೋಗ್ಯವೇ ಭಾಗ್ಯ ಅಂದಾಗ ಅದ್ರ ಬಗ್ಗೆ ತುಂಬಾ ಏನದು ಒಳ್ಳೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಮಾಡ್ಲೇಬೇಕು ಅಲ್ವಾ? ಅನಿವಾರ್ಯತೆ ಈಗಿನ ಕಾಲದಲ್ಲಿ. ಸಾಕು ಅನ್ಸುತ್ತೆ. ಎಣ್ಣೆ ಆಗಿದ್ರೆ 4 ಮಾಡ್ಬೇಡಣ. ಈ ತರ ಮಾಡ್ಕೊಂಡು. ಓಕೆ. ಸಾಧಾರಣ ಏನ್ ಹೇಳ್ತಾರೆ, ಬಿಸ್ಕೆಟ್ ತರ, ಬೆಣ್ಣೆ ಬಿಸ್ಕೆಟ್ ತರ ಬರುತ್ತಲ್ಲ, ಬೆಣ್ಣೆ ಬಿಸ್ಕೆಟ್ ಆ ತರ. ಎಣ್ಣೆ ಕಾದಿದೆ ಅಲ್ಲ? ಆಗಿದೆ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಮಾಮೂಲಿ ನೀವು ಏನದು ಬೋಂಡ ಎಲ್ಲ ಕರಿತಿಲ್ಲ, ಆ ಥರ. ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡ್ಕೊಂಡ್ರೆ ಆಯ್ತು. ಪೇಪರ್ ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ಹೊರಗೆಲ್ಲ ಹೋಗಲ್ವಾ?
ಟೈಮ್ ಸಿಕ್ಕಿದಾಗ? ಹೋಗ್ತೀವಿ, ಹೊರಗೆ ಹೋಗ್ತೀವಿ. ಏನಾದ್ರೂ ಸಂಘ ಸಂಸ್ಥೆ, ಮಹಿಳಾ ಮಂಡಳಿ? ಮೊದಲೆಲ್ಲ ಹೋಗ್ತಾ ಇದ್ವಿ, ಇವಾಗ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಫ್ರೆಂಡ್ಶಿಪ್ ಕಡಿಮೆ. ಹೌದಾ? ಈಗ ಮನೆಯಲ್ಲೇ ಮನೆಯಲ್ಲಿ ಯೋಗ, ವಾಕಿಂಗ್ ಅಂದ್ರಲ್ಲ, ಅಂತದ್ರ ಬಗ್ಗೆ ಗಮನ ಜಾಸ್ತಿ ಮಾಡಿದೀರಾ? ಓದೋದು, ಟಿವಿ ನೋಡೋದು. ಈಗ ಸ್ವಲ್ಪ ಫ್ರೀ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನಮ್ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಸ್ವಲ್ಪ ಬ್ರೌನ್ ಆಗ್ಬೇಕಾ? ಬ್ರೌನ್ ಆಗ್ಬೇಕು. ಒಂಥರ ಈ ಜಾಮೂನ್ ಎಲ್ಲ ಕಲರ್ ಬಂದಂಗೆ ಬರ್ತಾ ಇದೆ. ಸರಿ ಸರಿ. ಓಕೆ, ಒಂದೆರಡು ನಿಮಿಷ ಬೇಕಾ? ಆಗಿದೆಯಾ ಅಮ್ಮ? ಆಗಿದೆ. ತೆಗೆದ್ಬಿಡಿ ಹಾಗಾದ್ರೆ. ಸಾರ್ಟ್ ಆಫ್ ಈ ಜಾಮೂನ್ ತರ ನಾನು ಹೇಳಿದ್ನಲ್ಲ, ಅದೇ ತರನೇ ಕಲರ್ ಬಂದಿದೆ. ಓಕೆ ಗ್ಯಾಸ್ ಆಫ್. ಓಕೆ, ಮಾಡ್ಬಿಡಿ. ಸ್ವಲ್ಪ ಹೊರಗಡೆ ಏನದು ಬ್ರೌನಿಶ್ ಆಗ್ತಾ ಇದೆ. ಚೆನ್ನಾಗಿದೆ ಕಲರು. ಎಲ್ಲದೂ ಹಾಕ್ಬಿಟ್ರಾ ತಿನ್ನೋದಕ್ಕೆ? ಓಕೆ. ಕೊಬ್ಬರಿ ಬಿಸ್ಕೆಟ್ ರೆಡಿ ಆಗಿದೆ, ತಿಂದು ನೋಡಿ ಹೇಳಿ. ಓಕೆ, ತೆಂಗಿನಕಾಯಿ ಬಿಸ್ಕೆಟು ಬಿಸಿ ಬಿಸಿ ಇದೆ. ಬಿಸಿ ಇದೆ, ಬಟ್ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಬಿಡಿ. ತಿನ್ಬಿಡ್ತೀನಿ, ರುಚಿ ನೋಡಿ ಹೇಳ್ತೀನಿ. ತುಂಬ ಸ್ವಾದಿಷ್ಟವಾಗಿದೆ. ಅದು ಒಂಥರ ಬೆಣ್ಣೆ ಥರ ಕರಗ್ಬಿಡ್ತು. ಮೈದಾ ಮತ್ತು ಈ ಕಾಂಬಿನೇಷನ್ ಇದೆಯಲ್ಲ, ಸೂಪರ್ ಕಾಂಬಿನೇಷನು. ಈ ಥರ ಬಿಸ್ಕೆಟು ನಾನು ತಿಂದೇ ಇಲ್ಲ ಬಿಡಿ. ಇವತ್ತೇ ಖಾನಾವಳಿಯಲ್ಲಿ ಏನದು ತೆಂಗಿನಕಾಯಿ ಬಿಸ್ಕೆಟ್ ತಿಂತಾ ಇರೋದು. ತುಂಬ ರುಚಿಯಾಗಿದೆ ಅಮ್ಮ. ಎಲ್ಲರೂ ಮನೆಯಲ್ಲಿ ಮಾಡಿ, ಎಸ್ಪೆಷಲಿ ಮಕ್ಕಳಿಗೆ ಮಾಡಿಕೊಡ್ಬೇಕು. ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಮಾಡಿರುವ ಅಡುಗೆ ಅಲ್ವಾ. ಅವರಿಗೆ ಟೇಸ್ಟು ಇದೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ತಿಂಡಿಗಳನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ತೆಂಗಿನಕಾಯಿ ಬಿಸ್ಕೆಟು ಮತ್ತು ಗೊಜ್ಜವಲಕ್ಕಿಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.